ಋಷಿಗಳು, ಗುರುಗಳು, ಜ್ಞಾನಿಗಳು ಅವರ ಅನುಭವದಿಂದ ನಮ್ಮನ್ನು ಗೈಡ್ ಮಾಡ್ತಾ ಇರ್ತಾರೆ. ನಾವು ಅದನ್ನು ಎಷ್ಟರ ಮಟ್ಟಿಗೆ ಗೈಡೆನ್ಸ್ ಅಂತ ತಗೊಳ್ತೀವೋ ಅಥವಾ ಕತೆ ಅಂತ ಕೇಳಿ ಬಿಡ್ತೀವೋ ಅದು ನಮ್ಮ ಮೇಲೆ ಹೋಗೋದು. ಒಂದು ಸ್ಟೇಟ್ಮೆಂಟ್ ಥರ ಹೇಳ್ಬೋದು ಅವರು, ನೀವು ಅರ್ಥ ಮಾಡಿಕೊಂಡ್ರೆ ಇಡೀ ಯೂನಿವರ್ಸ್ನ ಅರ್ಥ ಮಾಡ್ಕೊಂಡಂಗೆ, ಅಥವಾ ನೀವು ಪ್ರಪಂಚನ ಅರ್ಥ ಮಾಡ್ಕೊಳ್ತಾ ನೀವು ಅರ್ಥ ಆಗ್ತೀರಾ. ಇದು ಹೇಳುವಾಗ ನಾವು ಅನ್ಕೋಬೇಕು, ನಾವು ಆ ದೊಡ್ಡದರ ಮಹತ್ತಿನ ಒಂದು ಭಾಗ. ನಾವು ಎಷ್ಟೋ ಸತಿ ಹೇಳ್ತೀವಿ, ಒಂದು ಹನಿ ಸಮುದ್ರದ ನೀರು ಕುಡಿದ್ರೆ ಗೊತ್ತಾಗ್ಬಿಡುತ್ತೆ, ನಾವು ಪೂರ್ತಿ ನೀರು ಕುಡಿಬೇಕಾಗಿಲ್ಲ, ಅದ್ರ ಕ್ವಾಲಿಟಿ ಏನು ಅಂತ ಗೊತ್ತಾಗುತ್ತೆ. ಒಂದು ಅಕ್ಕಿ ಅನ್ನ ಸಾಕು, ಪೂರ್ತಿ ಅನ್ನ ಆಗಿದೆ ಅಂತೇಳಿ ಒಂದೊಂದು ಚೆಕ್ ಮಾಡೋದು ಬೇಕಿಲ್ಲ. ಈ ಒಂದು ಪೀಸ್ ಏನಿದೆ ಇದನ್ನು ಅರ್ಥ ಮಾಡಿಕೊಂಡ್ರೆ ದ ಹೋಲ್ ಯೂನಿವರ್ಸ್ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಆದರೆ ನಾವು ಎಷ್ಟು ಮಟ್ಟಿಗೆ ಅದನ್ನು ಸೀರಿಯಸ್ ಆಗಿ ತಗೊಂಡು ಪರೀಕ್ಷೆ ಮಾಡ್ಕೊಂಡಿದ್ದೀವಿ, ಲಿಟ್ಮಸ್ ಪೇಪರ್ ಟೆಸ್ಟ್ಗಳನ್ನ ಹೀಗೆ ಮಾಡ್ಕೊಂಡಿದ್ದೀವಿ ಅಂತ ನಾವು ನೋಡಬೇಕು. ಮೇಯ ಅಂದರೆ ಮೆಷರಬಲ್ ಅಂತ, ಅಮೇಯ ಅಂದರೆ ಇಮ್ಮೆಷರಬಲ್ ಅಂತ. ಒಂದು ಅಳತೆಗೆ ಸಿಕ್ಕೋದು, ಒಂದು ಅಳತೆಗೆ ಸಿಗದೆ ಇರೋದು. ನಮ್ಮ ಇಂದ್ರಿಯಗಳಿಗೆ ಕೆಲವು ಅಳತೆಗೆ ಸಿಗುತ್ತೆ. ನಾವು ರೂಪ ಅಂದಾಗ ಅಳತೆಯಲ್ಲಿ ನೋಡ್ತೀವಿ, ಇವ್ರು ಬೆಳಗಿದ್ದಾರೆ, ಇವ್ರು ಕಪ್ಪಗಿದ್ದಾರೆ, ಇವ್ರು ಮೂಗುದ್ದ, ಇವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಎಲ್ಲ ಜಡ್ಜ್ ಮಾಡ್ತೀವಿ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಎಲ್ಲ ಅಳತೆಗೆ ಸಿಗುತ್ತೆ. ಇದು ಸುಂದರವಾಗಿದೆ, ಇದು ಅಗ್ಲಿ ಆಗಿದೆ, ರೂಪ ಎಲ್ಲ ಅಳತೆಗೆ ಸಿಗುತ್ತೆ. ನಮಗೆ ಕಿವಿಗೆ ಶಬ್ದಗಳು ಅಳತೆಗೆ ಸಿಗುತ್ತೆ. ಒಂದೊಂದು ಸತಿ ಅಳತೆಗೆ ಸಿಗದೆ ಇರೋದು ಇದೆ, ಅಳತೆಗೆ ಸಿಕ್ಕಿದ್ದು ತಪ್ಪಾಗಿರುತ್ತೆ. ಒಂದು ಸತಿ ನನಗೆ ಅನ್ಸತಿ ಶಬ್ದ ಒಂದು ದಿವಸ ಕೇಳಿಸ್ಕೊಂಡಾಗ ಇಲ್ಲಿಂದನೂ ಓಂಕಾರ ಬರ್ತಾ ಇದೆ ಶಬ್ದ ಅಂತ. ಆಮೇಲೆ ಟೈಮ್ ನೋಡಿಬಿಟ್ಟು ನಾನು ಅಳತೆ ಮಾಡಿದೆ, ದಿಸ್ ಟೈಮ್, ಈ ಟೈಮ್ನಲ್ಲಿ ಯಾರು ಓಂಕಾರ ಹೇಳಲ್ಲ, ಇದು ನಮಾಜು, ನನಗೆ ಓಂಕಾರ ಥರ ಕೇಳಿಸ್ತಾ ಇದೆ ಅಂತ ನಾನು ಅಳದೆ ಅಲ್ವಾ. ಒಂದು ಅಳತೆ ಇದೆ ನಮಗೆ, ಅಳತೆ ಮೇಲೆ ಟೈಮ್ ನೋಡಿ, ಆಮೇಲೆ ಆ ಸುತ್ತಮುತ್ತ ನೋಡಿ, ವಾಸನೆ ಬರ್ತದೆ, ಪಕ್ಕದಲ್ಲಿ ಯಾರೋ ನಾನ್ ವೆಜಿಟೇರಿಯನ್ಸ್ ಇರ್ಬೋದು, ಬ್ರಾಹ್ಮಣರಲ್ಲ ಅಂತ ಹೇಳ್ತೀವಿ. ಯಾಕೆ? ಮೂಗಲ್ಲಿ ವಾಸನೆಯಿಂದನೇ ಹೇಳ್ತೀವಿ, ಮೆಷರ್ ಮಾಡ್ತೀವಿ. ಅಂದರೆ ಇದೆಲ್ಲ ದಿನನಿತ್ಯ ನಡೀತಾ ಇರುತ್ತೆ. ನಮಗೆ ಗೊತ್ತಾಗಬೇಕು, ಮೆಷರ್ ಮಾಡದೇ ಇರೋದು ಒಂದಿದೆ. ಏನೂ ಬೇಡ, ಮಂಕುತಿಮ್ಮನ ಕಗ್ಗದಲ್ಲಿ ಕೊಟ್ಟ ಉದಾಹರಣೆ ನೋಡಿ. ಒಂದು ಸಮುದ್ರ ತೀರದಲ್ಲಿ ನಿಂತ್ಕೊಂಡು ಎರಡೂ ಕಡೆ ನೋಡಿ. ಒಂದು ಕಡೆ ಶಾಂತವಾಗಿರೋ ಸಮುದ್ರ, ಅದೇ ಸಮುದ್ರ ಇನ್ನೊಂದು ಕಡೆ ಏನು ಅಲೆಗಳು ಏಳ್ತಾ ಇದೆ, ಬೀಳ್ತಾ ಇದೆ, ನೋಡ್ತಾ ಇದ್ದೀರಾ? ಎರಡೂ ಒಂದರಲ್ಲಿ ಎಷ್ಟು ಚಲನೆ ಇದೆ, ಒಂದು ಅಚಲವಾಗಿದೆ, ಒಂದು ಬೆಟ್ಟ ಅಚಲವಾಗಿದೆ, ಇನ್ನೊಂದು ಕಡೆ ಎಲ್ಲ ಚಲನೆ ಇದೆ, ನೀರು ಹರಿತಾ ಇದೆ, ಅದು ನೋಡ್ತೀರಾ? ಭೂಮಿ ಎಷ್ಟು ಸಮವಾಗಿ ಒಂದು ಕಡೆ ಇದೆ ಮೈದಾನ, ಇನ್ನೊಂದು ಕಡೆ ಏರು ಪೇರು ಎಲ್ಲ ಇದೆ. ಇದು ನಾವು ಸುಮ್ಮನೆ ನೋಡಿದಾಗ ಈ ಪ್ರಕೃತಿ ಅಥವಾ ಈ ಸೃಷ್ಟಿ, ಈ ಮಾಯೆ, ಏನು ಬೇಕಾದ್ರೂ ಕರೀಲಿ, ಇಲ್ಲಿ ಒಂದು ಮಿಕ್ಸ್ಡ್ ಕಲೆತಿದೆ ಎರಡೂ ಒಂದಕ್ಕೊಂದು. ಮೇಯ ಅಮೇಯಗಳು. ಒಂದು ಮೆಷರ್ ಮಾಡೋಕ್ಕಾಗಲ್ಲ, ಒಂದನ್ನು ಮೆಷರ್ ಮಾಡಬಹುದು. ಒಂದು ಅಚಲವಾಗಿದೆ, ಒಂದು ಚಲಿಸ್ತಾ ಇದೆ, ಒಂದು ಸಮವಾಗಿದೆ, ಒಂದು ಅಸಮವಾಗಿದೆ. ಇದೆಲ್ಲ ನೋಡ್ತಾ ಇದ್ರೆ ಇದೇ ಅಲ್ವಾ ರುಚಿ? ಈ ಒಂದು ಪ್ರಕೃತಿಯಲ್ಲಿ ಒಂದು ರುಚಿ ಏನು, ಇದರ ಮಿಕ್ಸ್ಚರ್. ಹಾಗೆ ನಮ್ಮಲ್ಲೂ ಕೂಡ ಆ ಮಿಕ್ಸ್ಚರ್ನ ಎಂಜಾಯ್ ಮಾಡಬೇಕು ನಾವು. ಜಲದಿ ತೀರದಿ ನಿಂತು ವೀಕ್ಷಿಸಿ ಕೆಳಗಳಲ್ಲಿ ಎರಡು ಕಡೆ ನೋಡಿದ್ರೆ ಚಲ ಒಂದು ಅಚಲ ಒಂದು, ಸಮವದು ಅಸಮವಿದು, ಕಲೆ ತಿರ್ಪುವಂತು ಮೇಯ ಅಮೇಯಗಳು ಜಗದಿ, ಮಿಲಿತತೆಯಿನೇ ರುಚಿಯೋ ಮಂಕುತಿಮ್ಮ. ಮಿಲಿತತೆಯಿನೇ ರುಚಿಯೋ, ಆ ಮಿಕ್ಸ್ಚರ್ನಲ್ಲೇ ರುಚಿ ಇರೋದು. ಒಂದು ಬಿಟ್ಟು ಒಂದು ನೋಡ್ಬೇಡ, ಎರಡನ್ನೂ ಒಪ್ಕೋ. ಅವಿದಿತ ಅಂತ ಹೇಳಿದ್ರೆ ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗದೇ ಇರೋದು, ತಿಳಿಯೋದಕ್ಕೆ ಸಾಧ್ಯ ಇಲ್ಲದೆ ಇರೋದು, ಅರ್ಥ ಮಾಡ್ಕೊಳಕ್ ಆಗದೇ ಇರೋದು ಅಖಂಡ ಸತ್ವ. ಈ ಅಖಂಡ ಸತ್ವ ಅನ್ನೋದು ಒಂದು ಅಪಾರ ಜಲದಿ. ಈ ಅಖಂಡ ಸತ್ವ
ನೀವು ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಒಂದು ಅಪಾರವಾದ ಒಂದು ಜಲಧಿ, ಇದು ಓಷನ್ಗಿಂತ ದೊಡ್ಡದು ಈ ಒಂದು ಅಖಂಡ ಸತ್ವ ಅನ್ನೋದು. ಆ ಒಂದು ಅಖಂಡವಾದ ಜಲಧಿಯಲ್ಲಿ ಈ ಭೂಮಿ ನಮಗೇನೋ ನಾವು ಚೂರುಪಾರು ತಿಳ್ಕೊಂಡಿದ್ದೀವಲ್ಲ ಜಾಗ ಭೂಮಿ ಅಂತ, ಅದು ಒಂದು ರೀತಿ ದ್ವೀಪದ ಥರ ಮಧ್ಯೆ ಎಲ್ಲೋ ಚೂರು ಹಿಂಗೆ ಎದ್ದಿರೋದಷ್ಟೇ. ಅಖಂಡ ಸತ್ವದಲ್ಲಿ ಭೂಮಿ ಕಿಂಚಿದ್ ಇಷ್ಟೇ ಎದ್ದಿದೆ. ಅದನ್ನು ಮಾತ್ರ ಮೆಷರ್ ಮಾಡ್ಬೋದು. ಅಖಂಡ ಸತ್ವ ಮೆಷರ್ ಮಾಡೋಕ್ಕಾಗಲ್ಲ. ಆ ಮೆಷರ್ ಮಾಡೋ ಭೂಮಿನಲ್ಲಿ ನೀನೆಷ್ಟು ಮೆಷರ್ ಮಾಡೋಕ್ಕೆ ಸಾಧ್ಯ? ನಿಮಗಿರೋ ಜಾಗನೇ ನೀನು ಮೆಷರ್ ಮಾಡ್ಕೊಂಡಿಲ್ಲ. ಅವಿದಿತಾಖಂಡ ಸತ್ವದ ಅಪಾರ ಜಲದಿಯಲ್ಲಿ ಭುವನದ ದ್ವೀಪ ಕಿಂಚಿನ್ ಮಾತ್ರ ವಿದಿತ. ಕಿಂಚಿನ್ ಮಾತ್ರ ವಿದಿತ. ಅರ್ಥ ಮಾಡ್ಕೊಳ್ಳೋಕ್ಕೆ, ಮೆಷರ್ ಮಾಡೋಕ್ಕೆ, ತಿಳ್ಕೊಳ್ಳೋಕ್ಕೆ ಸ್ವಲ್ಪನೇ ತಿಳ್ಕೊಳಕ್ಕಾಗೋದು. ಆದರೆ ನೀನು ತಿಳ್ಕೊಂಡಿರೋದು ಇನ್ನೂ ಕಮ್ಮಿನೇ ಅದರಲ್ಲಿ. ಆದರೆ ಪವಿತ್ರದ ಒಂದು ಕಣ್ಣಿದೆ, ಜ್ಞಾನದ ಕಣ್ಣಿದೆ, ಮೂರನೇ ಕಣ್ಣಿದೆ. ಅಲ್ಲಿ ನೋಡಿದಾಗ, ಅದರಿಂದ ನೋಡಿದಾಗ ಆ ಪರತತ್ವ ಏನಿದೆ, ಅವಿದಿತವಾದ ಅಖಂಡವಾದ ಸತ್ವ, ಅಪಾರ ಜಲದಿಯಾಗಿ ಇರೋ ತತ್ವನೂ ಈ ಚಿಕ್ಕ ಭೂಮಿ ಅಂತ ಏನು ಅದರಿಂದ ಎದ್ದು ಬಂದಿದೆಯೋ ಅದೆರಡೂ ನೀ ತಿಳ್ಕೊಂಡಿರೋದು ಎಲ್ಲ ಒಂದೇ ಅಂತ ಮೂರನೇ ಕಣ್ಣಲ್ಲಿ ಗೊತ್ತಾಗುತ್ತೆ, ಜ್ಞಾನದಲ್ಲಿ ಗೊತ್ತಾಗುತ್ತೆ. ಪವಿತಾಂತರಕ್ಷಿಗೆ ಆ ಎರಡೂ ಒಂದೇ ವಸ್ತು. ಆ ಪರಾತ್ಪರ ವಸ್ತು ಏನಿದೆ ಅದನ್ನ ಮೆಷರ್ ಮಾಡ್ಕೊಳ್ಳೋದೇ ಬೇಕಿಲ್ಲ, ಎಲ್ಲ ಅಂದ್ಬಿಡ್ಬೋದು. ಸರ್ವಾಂತರ್ಯಾಮಿ ಅಂತ ಹೇಳ್ಬಿಡ್ಬೋದು. ಎಲ್ಲವೂ ಕೂಡ ಇದೇನೋ ಕಾಣಿಸ್ಕೊತಾ ಇದೆಯಲ್ಲ, ಅದು ಎರಡು ಒಂದೇ, ಅದು ಇದು ಎರಡು ಒಂದೇ, ಅದು ಇದು ಎರಡು ಒಂದೇ ಅಂತ ಗೊತ್ತಾಗ್ಬಿಡುತ್ತೆ. ಪವಿತಾಂತರಕ್ಷಿಗ ಎರಡು ಒಂದೇ ವಸ್ತು. ಅವಕುಂಠಿತ ಬ್ರಹ್ಮ. ಅವಕುಂಠಿತ ಅಂದ್ರೆ ಇದು ಗುಂಗಟ್ ಹಾಕೋತಾರಲ್ಲ ಹಾಗೆ ಮರೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಬ್ರಹ್ಮ. ಸ್ವಲ್ಪ ಕಾಣಿಸ್ತಾ ಇದೆ, ಸ್ವಲ್ಪ ಕಾಣಿಸ್ತಾ ಇಲ್ಲ, ಮುಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ. ಈ ಕಾಣಿಸ್ತಾ ಇರೋದು ಬ್ರಹ್ಮಂಗೆ ಸೇರಿದ್ದೇನೆ, ಚೂರು ಪಾರು ಎಲ್ಲೋ. ಅದು ಹೇಗೆ ಸೇರ್ಕೊಂಡ್ಬಿಟ್ಟಿದೆ ಅದರೊಳಗೆ ಅಂದ್ರೆ, ನೀವು ಹಾಲಿನಲ್ಲಿ ಬೆಣ್ಣೆ ತೆಗಿಯಕ್ಕಾಗುತ್ತಾ? ಆದ್ರೆ ಇಲ್ವಾ? ಇದೆ. ಹಾಗೆ ಈ ನೀರ್ಗಲ್ಲು ಅಂತ ಹೇಳ್ತಾರೆ. ಆ ನೀರ್ಗಲ್ಲು ಕಡಲೊಳಗಿದೆ. ನೀರ್ಗಲ್ಲು ಅಂದ್ರೆ ಐಸ್ಬರ್ಗ್ ಅಂತಾರೆ, ಅಥವಾ ಒಂದು ದೊಡ್ಡ ಒಂದು ಪರ್ವತವೇ ನೀರೊಳಗಿದೆ. ಅದು ಮೇಲೆ ಒಂಚೂರು ಕಂಡಾಗ ತೇಲ್ತಾ ಇದೆಯೇನೋ ಅನ್ಸುತ್ತೆ. ಒಳಗಡೆ ದೊಡ್ಡ ಪರ್ವತ ಅದು, ಅದರೊಳಗೆ ಅಗ್ನಿಯೂ ಇದೆ. ತೇಲುವುದು ಅದು ಹಾಲಿನೊಳು ಬೆಣ್ಣೆ, ಕಡಲೊಳಗೆ ನೀರ್ಗಲ್ಲವಲು. ತೇಲುವುದು ಅಮೇಯ ಸತ್ವದಲ್ಲಿ, ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಕಾಣ್ತಾ ಇರೋದು ಒಂಚೂರು ಮೇಲ್ಗಡೆ ತೇಲ್ತಾ ಇದೆಯಲ್ಲ, ನಾವೊಂದು ಸ್ವಲ್ಪ ಐಸ್ದು ಒಂದು ಭಾಗ ಅನ್ಕೋತೀವಿ, ಒಳಗಡೆ ಪರ್ವತವೇ ಇದೆ. ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಹೇಗೆ ಅದು? ಗಾಳಿ ಹೊರಗಿದ್ರೆ ಗಾಳಿ, ಒಳಗೆ ಬಂದ್ರೆ ಅದೇ ಉಸಿರು. ನೋಡಲ್ಲ, ಎರಡು ಬೇರೆ ಬೇರೆ ಅಲ್ಲ. ಹೊರಗಡೆ ಇದ್ದಾಗ ಅದನ್ನು ಗಾಳಿ ಅಂತೀವಿ, ಒಳಗೆ ತಗೊಂಡಾಗ ಉಸಿರು ಅಂತೀವಿ. ಹಾಲಿನೊಳು ಬೆಣ್ಣೆ, ಕಡಲೊಳಗೆ ನೀರ್ಗಲ್ಲವೋ. ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ. ಮೂಲ ದಶೆಯೊಳ ಒಂದು ಮಾಪನದ ಬಗೆ ಎರಡು. ಮಾಪನ ಅಂದ್ರೆ ಅಳಿಯೋದು ಬಗೆ ಎರಡು ತರ. ಯಾವ ತರ? ಗಾಳಿ ಉಸಿರುಗಳಂತೆ ಮಂಕುತಿಮ್ಮ. ನಾವು ಗಾಳಿಗೂ ಉಸಿರಿಗೂ ಯಾವ ರೀತಿ ಅಳಿತೀವೋ, ಒಳಗೆ ಬಂದ ತಕ್ಷಣ ಉಸಿರು ಅಂತೀವಿ, ಹೊರಗೆ ಇರೋದನ್ನು ಗಾಳಿ ಅಂತೀವಿ. ಹಾಗೇನೆ ಅದು ಹಾಲಿನಲ್ಲಿ ಕಡ್ದು ಬಂದಾಗ ಅದು ಬೆಣ್ಣೆ ಅಂತೀವಿ, ಇಲ್ಲದೆ ಇದ್ರೆ ಹಾಲು ಅಂತೀವಿ. ಅಂದ್ರೆ ಒಂದು ನಿರ್ಣಯ ಮಾಡೋದು ಅಂತ ಹೇಳ್ತಾರೆ. ಈ ಬಾಡಿನ ನಿರ್ಣಯ ಮಾಡಬೇಕು ಅಂದ್ರೆ ಯು ಕ್ಯಾನ್ ಡಿಸೈಡ್. ನೋಡ್ಬೋದು ದೇಹನ, ಅದು ಎಷ್ಟು ಎತ್ತರ ಇದೆ, ಎಷ್ಟು ದಪ್ಪ ಇದೆ, ಎಷ್ಟು ತೂಕ ಇದೆ, ಆಮೇಲೆ ಎಷ್ಟು ಸ್ನಾಯುಗಳಿದೆ, ಎಷ್ಟು ಮೂಳೆಗಳಿದೆ, ಎಲ್ಲ ಎಣಿಸ್ಬೋದು, ನೋಡ್ಬೋದು. ಆದರೆ ಮನಸ್ಸನ್ನು ನೋಡೋಕ್ಕಾಗತ್ತಾ? ಮನಸ್ಸನ್ನು ತೂಗಕ್ಕಾಗತ್ತಾ? ಮನಸ್ಸನ್ನ ನೋಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಒಂದು ನಿರ್ಣಯ, ಇನ್ನೊಂದು ಮನಸ್ಸು ಅನಿರ್ಣಯ. ಕಾಯ ಅಂದ್ರೆ ಬಾಡಿ, ಕಾಯ ನಿರ್ಣಯ, ಅದರೊಳು ಮನ ಅನಿರ್ಣಯ. ಮನಸ್ಸು ಈ ದೇಹನ ನೋಡ್ಬೋದು, ಅನಾಟಮಿ ಸ್ಟಡಿ ಮಾಡ್ಬೋದು, ಅದರೊಳಗಿರೋ ಮನಸ್ಸು ಅನಿರ್ಣಯ. ಅದನ್ನ ನಾನು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ, ಅಳಿಯಕ್ಕಾಗಲ್ಲ. ಸ್ನಾಯು ಸಂಖ್ಯೆಯನ್ನ ಅಳಿಬಹುದು, ಒಳಗಡೆ ಇರೋ ಒಂದೊಂದು ಆ ಸೆಲ್ ಅಂತೀವಲ್ಲ, ಆ ಜೀವಕೋಶಗಳು, ಆ ಸಣ್ಣ 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 ಅದು ಅಳಿಯಕ್ಕಾಗತ್ತ? ಮಲ್ಟಿಪಲ್ಸ್ ಮಿಲಿಯನ್ ಟ್ರಿಲಿಯನ್ ಸೆಲ್ಸ್ ಇದೆ. ಹೆಂಗಾಗತ್ತೆ? ಸ್ನಾಯು ಸಂಖ್ಯೆಯ ಜೀವಾಳಮ ಸಂಖ್ಯೆಯ, ಇದು ಸಂಖ್ಯೆಯ, ಅದು ಅಸಂಖ್ಯೇಯ. ಜೀವಾಣುಗಳು ಅಸಂಖ್ಯೇಯ. ಮೇಯ ಪ್ರಮೇಯ
ಅಳಿಯೋದು ಅಳಿಯಕ್ಕಾಗದೇ ಇರೋದು ಮಿಶ್ರಣವಂತೂ ನರಜಂತು. ಈ ಮಿಶ್ರಣ, ಈ ನರಜಂತು ಅದರಲ್ಲಿ ಮೂಳೆಗಳು ಎಣಿಸ್ಬೋದೇ ಹೊತ್ತು ಒಳಗಡೆ ಇರುವಂತಹ ಅಣುವೂ ಇದೆಯಲ್ಲ, ಕೋಟಿಗಟ್ಟಲೆ ಮಿಲಿಯನ್ ಲಕ್ಷಾಂತರ ಇದೆ. ಅಳಿಯಕ್ಕಾಗಲ್ಲ, ಅದು ಅಸಂಖ್ಯ. ಅಸಂಖ್ಯ ಎರಡೂ ನಮ್ಮಲ್ಲೇ ಇದೆ ಅಲ್ವಾ. ನೇಯವದು ವಿಶ್ವಕ್ಕೂ ಮಂಕುತಿಮ್ಮ. ನೇಯ ಅಂದ್ರೆ ಇದೇ ಅಪ್ಲೈ ಆಗುತ್ತೆ, ಇದೇ ಅನ್ವಯ ಆಗುತ್ತೆ ವಿಶ್ವಕ್ಕೂ ಕೂಡ. ಹೇಗೆ ನಮ್ಮಲ್ಲಿ ಆಗ್ತಾ ಇದೆಯೋ ಅದೇ ಅನ್ವಯ ಆಗತ್ತೆ, ವಿಶ್ವಕ್ಕೂ ಕೂಡ ಅನ್ವಯ ಆಗತ್ತೆ. ಜ್ಞೇಯದ ದ್ವೀಪ ಅಗ್ನೇಯಾಬ್ಜಿ ಆವರಣ. ಜ್ಞೇಯ ಅಂದ್ರೆ ತಿಳಿದಿರೋದು, ಆ ದ್ವೀಪ. ಅಗ್ನೇಯ ಅಂದ್ರೆ ತಿಳಿದಕ್ಕಾಗದೇ ಇರುವ ಆವರಣ ಇದೆ ನಮಗೆ. ಈ ಬಾಡಿ ತಿಳಿಬಹುದು, ಅಲ್ಲಿ ಆವರಣ ಏನಿದೆ ಅದು ತಿಳಿಯಕ್ಕಾಗದೇ ಇರೋ ಆವರಣ. ಈ ಕಾಯಕ ಅನ್ನೋದು ಒಂದು ಸಣ್ಣ ಗಿರಿ, ಒಂದು ಬೆಟ್ಟನೋ ಒಂದು ಗುಡ್ಡನೋ ಇದ್ದಂಗೆ ಈ ಕಾಯ. ಆದರೆ ನಮ್ಮ ಒಳಗಡೆ ಇರೋ ಮನಸ್ಸು ಚಿದಾಕಾಶ, ದಹರಾಕಾಶ ಅಂತೀವಲ್ಲ, ಎಷ್ಟು ದೊಡ್ಡ ಆಕಾಶದ ಮಧ್ಯೆ ಈ ದೇಹ ಇದೆ. ಅದು ನಮಗ್ ಸೇರಿದ್ದೇನೆ, ಒಳಗೂ ಹೊರಗೂ ಇರೋದು. ಕಾಯಕದ ಗಿರಿಗೆ ಮಾನಸದ ಭ್ರಮಟಲ. ಆಕಾಶ ಅಷ್ಟು ದೊಡ್ಡದು, ಕಾಯಕದ ಗಿರಿ ಇದು. ಮೇಯವನು ಬಗೆದೇನ್ ಅಮೇಯ ಸುತ್ತಲೂ ಮಿರಲು. ಬರೀ ಮೇಯ ತಿಳ್ಕೊಂಡ್ರೆ, ಮೆಜರ್ ಮಾಡಿ ತಿಳ್ಕೊಂಡ್ರೆ ಪ್ರಯೋಜನನ? ಅಮೇಯನ ತಿಳ್ಕೋಬೇಕು. ಸುತ್ತ ಅಷ್ಟೊಂದಿದೆ, ಅದನ್ನು ತಿಳ್ಕೊಳ್ದೆ ಅರ್ಧ ತಿಳ್ಕೊಂಡಂಗೆ. ಮಾಯೆ ಅನ್ನೋದೇ ಮಿಶ್ರಣ. ಎರಡು ಗೊತ್ತಿದ್ವ, ಮೆಷರ್ ಮಾಡೋದು ಮೆಷರ್ ಮಾಡದೇ ಇರೋದು ಎರಡು ಸೇರ್ಕೊಂಡಿರೋದು. ಇದರಲ್ಲಿ ನಾವು ನೋಡ್ಬೇಕಾಗಿರೋದು ಮೇಯ ಅಮೇಯಗಳಲ್ಲಿ ನಾವು ಎಷ್ಟು ತಿಳ್ಕೊಂಡಿದೀವೋ ತಿಳ್ಕೊಳ್ದೇ ಇರೋದು ಅದಕ್ಕೆ ಹೆಚ್ಚೇ ಇದೆ. ತಿಳ್ಕೊಳ್ಬಹುದಾದದ್ದು ಕಮ್ಮಿ, ತಿಳ್ಕೊಳಕ್ಕಾಗದೇ ಇರೋದೇ ಜಾಸ್ತಿ. ತಿಳ್ಕೊಳ್ಬಹುದಾದದ್ರಲ್ಲಿ ನಿಮ್ಮ ಯೋಗ್ಯತೆಗೆ ನೀವು ತಿಳ್ಕೊಂಡಿದ್ದೆಷ್ಟು, ಇನ್ನೂ ತಿಳ್ಕೊಳ್ಬಹುದಾದದ್ದೆಷ್ಟು, ಇನ್ನೂ ತಿಳ್ಕೊಂಡಿಲ್ಲದೆ ಇರೋದಿಷ್ಟು. ಈ ಜ್ಞಾನ ಬಂದಾಗ ಅದೇನೇ ಅಮೇಯ ಮೇಯ. ನನಗೆ ಗೊತ್ತಿರೋದು ಮೇಯ ಭಾಳ ಚಿಕ್ಕದು, 5 ಕಣ್ಣು ಮೂಗು ಮುಸುಡಿ ಏನು ನೋಡ್ತೀನೋ ಅಷ್ಟೇ ಅನ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟೇ ಮೆಷರ್ಮೆಂಟ್, ಎಷ್ಟು ಕಮ್ಮಿ. ಅದೇ ತಿಳ್ಕೊಂಡು ಏನು ಪ್ರಯೋಜನ? ಜ್ಞೇಯದ ದ್ವೀಪಕಜ್ಞಾಯಾಬ್ಧಿ ಆವರಣ. ಕಾಯಕದ ಗಿರಿಗೆ ಮಾನಸದ ಪ್ರಪಟಲ. ಮೇಯವನು ಬಗೆದೇನ ಮೇಯ ಸುತ್ತಲೂ ನಿರಲು. ಮಾಯೆಯೀ ಮಿಶ್ರಣವು ಮಂಕುತಿಮ್ಮ. ಇದನ್ನು ನೋಡಿದಾಗ ಓದ್ಬಿಟ್ಟು ಚೆನ್ನಾಗಿದೆ ಹೇಳೋದು ಒಂದು ಕ್ಯಾಟಗರಿ. ನನಗೆ ಆ ಕ್ಯಾಟಗರಿ ಸಮಾಧಾನ ಆಗಲ್ಲ. ಯಾಕೆ ಅಂದರೆ ನಮ್ಮ ಕೈಯಲ್ಲೇ, ನಮ್ಮ ಪ್ಲೇಟಲ್ಲೇ ಅಂತಾರ, ನಮ್ಮ ಅಂಗೈಯಲ್ಲೇನೇ ನಾವೇನೇ ಒಂದು ನಮಗೆ ಉದಾಹರಣೆ. ಬೇರೆಯವ್ರನ್ನ ನೋಡೋದೇ ಬೇಡ, ನಮಗೆ ನಾವೇ ಉದಾಹರಣೆ ಆದಾಗ ನಮಗೆ ಗೊತ್ತಾಗತ್ತೆ. ನಾವು ನೋಡೋದಕ್ಕೆ ನಮ್ಮ ಬಾಡಿ ಇಷ್ಟಿದ್ರೂ ಕೂಡ ನಿಜವಾಗ್ಲೂ ನಮ್ಮ ಸುತ್ತ ಇರೋ ಒಂದು ಆವರಣ ಎಷ್ಟು ದೊಡ್ಡದು. ಆ ಆವರಣನ ನಾವು ಫೀಲ್ ಮಾಡೋದೇ ಇಲ್ಲಲ್ಲ. ನಮ್ಮ ಇಂದ್ರಿಯಗಳು ಸೂಕ್ಷ್ಮವಾಗತ್ತೆ. ನಮ್ಮ ಆವರಣನ ನಾವೇ ಮುಟ್ಟಬೇಕು. ಅದನ್ನ ಅರಿವು ಅಂತ ಕರೆಯೋದು ನಾನು. ನಿಮ್ಮ ಸುತ್ತಲೂ, ನಿಮ್ಮ ಒಳಗೆ ಏನಾಗ್ತಾ ಇದೆ ಪರಿವೇ ಇಲ್ಲ ನಿಮಗೆ. ನಿಮ್ಮ ಸುತ್ತಲೂ ಏನಾಗ್ತಾ ಇದೆ ಅನ್ನೋ ಪರಿವೇ ಇಲ್ಲ. ಆ ಪರಿವೇ ಅನ್ನೋದು ನೀವು ಎಷ್ಟು ಎಚ್ಚರವಾಗಿದ್ದೀರಾ, ನಿಮ್ಮ ಇಂದ್ರಿಯಗಳು ಎಷ್ಟು ಎಚ್ಚರವಾಗಿದೆ, ಎಷ್ಟು ಓಪನ್ ಅಪ್ ಆಗಿದೆ, ನಿಮ್ಮ ಇಂದ್ರಿಯಗಳು ಎಷ್ಟು ಸೂಕ್ಷ್ಮವಾಗಿದೆ, ಎಷ್ಟು ಸ್ಪಂದಿಸ್ತಾ ಇದೆ, ಎಷ್ಟು ನಿಮ್ಮಲ್ಲಿ ಆ ಒಂದು ಸ್ಪಂದನಾ ಶಕ್ತಿ, ಸಂವೇದನಾ ಶಕ್ತಿ ನಿಮ್ಮ ಇಂದ್ರಿಯಗಳಿಗೆ ಇಲ್ಲದೆ ಇದ್ರೆ ಜಡ ನೀವು. ಇದು ಮುಂದೆ ಇದನ್ನ ಕಂಟಿನ್ಯೂ ಮಾಡಿದಾಗ ಗೊತ್ತಾಗತ್ತೆ ನಮ್ಮಲ್ಲಿ ಎಷ್ಟೊಂದು ಜಡತ್ವ ಇದೆ ಅಂತ. ಅದನ್ನು ನಾಳೆ ಹೇಳ್ತೀನಿ.